ಜನಸಾಮಾನ್ಯರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದ್ರ ಹಾಗಾದ್ರೆ ನರೇಂದ್ರ ಮೋದಿ ದೇಶವಾಸಿಗಳಿಗೆ ದೀಪಾವಳಿ ಗಿಫ್ಟ್ ಕೊಡಲಿದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಏನದು? ಕಾಮನ್ ಪೀಪಲ್ ಅವರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆಯಾ? ದೇಶವಾಸಿಗಳಿಗೆ ದೀಪಾವಳಿ ಗಿಫ್ಟ್ ಕೊಡಲಿದ್ದಾರಾ ನರೇಂದ್ರ ಮೋದಿ? ನಿತ್ಯ ಬಳಸುವ ವಸ್ತುಗಳ ಮೇಲೆ ಜಿಎಸ್ಟಿ ಇಳಿಕೆಯ ಘೋಷಣೆ. ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ದೀಪಾವಳಿ ಹಬ್ಬಕ್ಕೆ ಡಬಲ್ ಖುಷಿ ಕೊಡುವುದಾಗಿ ಮೋದಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ಮೇಲೆ ಎರಡೇ ಸ್ಲಾಬ್ ಅಲ್ಲಿ ಇರುತ್ತೆ ಜಿಎಸ್ಟಿ. ಸ್ಟ್ಯಾಂಡರ್ಡ್ ಮತ್ತು ಮೆರಿಟ್ ಸ್ಲಾಬ್ ಅಷ್ಟೇ ಇರಲಿದೆ. ಹಲವು ಉತ್ಪನ್ನಗಳಿಗೆ ಮಾತ್ರ ಪ್ರತ್ಯೇಕ ದರ ಫಿಕ್ಸ್ ಮಾಡಲಾಗುತ್ತೆ. ಸದ್ಯ 5,12,000 ಅರ್ಥಾತ್ ದೀಪಾವಳಿಯಿಂದ 2 ಜಿಎಸ್ಟಿ ಸ್ಲಾಬ್ ಮಾತ್ರ ಇರಲಿದೆ. ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕಾಗಿ ಜಿಎಸ್ಟಿಯಲ್ಲಿ ಮತ್ತಷ್ಟು ಸುಧಾರಣೆ. ಕೆಂಪುಕೋಟೆ ಸಾಕ್ಷಿಯಾಗಿ ಪ್ರಧಾನಿ ಘೋಷಣೆ. ಸ್ಪಂದಿಸಿದ ವಿತ್ತ ಸಚಿವಾಲಯ. ಜನಸಾಮಾನ್ಯರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡಲಾಗ್ತಾ ಇದೆಯಾ? ಇನ್ಮೇಲೆ ಎರಡೇ ಸ್ಲಾಬ್ ಅಲ್ಲಿ ಇರುತ್ತೆ ಜಿಎಸ್ಟಿ. ಸ್ಟ್ಯಾಂಡರ್ಡ್ ಮತ್ತು ಮೆರಿಟ್ ಸ್ಲಾಬ್ ಅಷ್ಟೇ ಇರಲಿದೆ. ಕೆಲವು ಉತ್ಪನ್ನಗಳಿಗೆ ಮಾತ್ರ ಪ್ರತ್ಯೇಕ ದರ ಫಿಕ್ಸು. ಸದ್ಯ 5, 12, 18, 28% ಜಿಎಸ್ಟಿ ಸ್ಲಾಬ್ ಇದೆ. ದೀಪಾವಳಿಯಿಂದ 2 ಜಿಎಸ್ಟಿ ಸ್ಲಾಬ್ ಮಾತ್ರ ಇರಲಿದೆ. ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕಾಗಿ ಜಿಎಸ್ಟಿಯಲ್ಲಿ ಮತ್ತಷ್ಟು ಸುಧಾರಣೆ. ಕೆಂಪುಕೋಟೆ ಸಾಕ್ಷಿಯಾಗಿ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ಈಗ ಜಿಎಸ್ಟಿ ಎಲ್ಲ ವರ್ಗಕ್ಕೂ ಕೂಡ ಅನ್ವಯ ಆಗುತ್ತೆ. ಮಧ್ಯಮ ವರ್ಗ, ಬಡವರ್ಗ, BPL, APL ಪ್ರತಿ ವರ್ಗಕ್ಕೂ ಪ್ರತಿ ವ್ಯಕ್ತಿಗೂ ಜಿಎಸ್ಟಿ ಅಪ್ಲೈ. ಗೂಡ್ಸ್ ಸರ್ವಿಸ್ ಟ್ಯಾಕ್ಸು ಜನಸಾಮಾನ್ಯರಿಗೆ ಒಂದು ತರಹದ ಹೊರೆಯಾಗಿತ್ತು. ಪ್ರತಿಯೊಂದಕ್ಕೂ ಜಿಎಸ್ಟಿನ ನೋಡಿ. ಒಂದು ದೇಶದ ವಿತ್ತ ಸಚಿವೆ ಹೆಚ್ಚಾಗಿ ಟ್ರೋಲ್ ಆಗಿರೋದು ಅಂದರೆ ಅದು ಭಾರತದ ವಿತ್ತ ಸಚಿವೆ. ಬಜೆಟನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ಅದೆಷ್ಟೋ ಬಜೆಟ್ ಮಂಡನೆಗಳು ಅವೈಜ್ಞಾನಿಕವಾಗಿದೆ ಎನ್ನುವಂಥ ವಿಮರ್ಶೆಗೂ ಗುರಿಯಾದಂಥ ವಿತ್ತ ಸಚಿವೆ ನಮ್ಮ ನಿರ್ಮಲಾ ಸೀತಾರಾಮನ್. ಭಾರತದ ಜಿಎಸ್ಟಿ ಎಷ್ಟು? ಭಾರತದ ಜಿಎಸ್ಟಿ ಜಾಗತಿಕವಾಗಿ ಅಪಹಾಸ್ಯಕ್ಕೊಳಗಾಗಿತ್ತು. ಸೊ ಹಾಗಾಗಿ ಈ ಜಿಎಸ್ಟಿ ಎನ್ನುವಂಥ ಬಹುದೊಡ್ಡ ಹೊರೆಯನ್ನು ಜನಸಾಮಾನ್ಯರ ಭುಜದಿಂದ ಇಳಿಸಬೇಕು ಅನ್ನೋ ಕೂಗು ನರೇಂದ್ರ ಮೋದಿ ಸರ್ಕಾರ ಆಡಳಿತಕ್ಕೇರಿದ ದಿನದಿಂದಲೂ ಕೂಡ ಪ್ರಾರಂಭ ಆಗಿದೆ. ಜಿಎಸ್ಟಿ ಯಾಕೆ ಬೇಕು ಅಥವಾ ಜಿಎಸ್ಟಿ ಭಾರತಕ್ಕೆ ಯಾಕೆ ಹೇರಲಾಗಿದೆ ಅಂತ ಕೇಳಿದ್ರೆ ಅದು ಭಾರತದ ಅಭಿವೃದ್ಧಿಯ ಕಾರಣವನ್ನು ಹೇಳಲಾಗುತ್ತೆ. ಭಾರತದ ಸುಧಾರಣೆಗೆ ಜಿಎಸ್ಟಿ ಪಾತ್ರ ವಹಿಸುತ್ತೆ. ಭಾರತದ ಬೆಳವಣಿಗೆಗೂ ಕೂಡ ಜಿಎಸ್ಟಿ ಪಾತ್ರ ವಹಿಸುತ್ತೆ. ಅದರರ್ಥ ಪ್ರತಿಯೊಬ್ಬ ನಾಗರಿಕ ತಾನು ಬಳಸುವ ಪ್ರತಿ ವಸ್ತುವಿಗೂ ಜಿಎಸ್ಟಿ ಪೇ ಆದರೆ ಸರ್ಕಾರದ, ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಬಿದ್ದು ದೇಶದ ಅಭಿವೃದ್ಧಿಗೆ ಅದು ಕಾರಣ ಆಗಬಹುದು ಅನ್ನೋ ಕಾರಣಗಳು ವ್ಯಕ್ತವಾಗುತ್ತೆ. ಅದರರ್ಥ ಪ್ರಜೆಗಳಿಗೆ ಭಾರ ಹೊರಿಸಬೇಕು ಅಂತಲ್ಲ. ಸೊ ಈಗ ಇಳಿಸುವಂತಹ ಪ್ರಯತ್ನ ಮೋದಿ ಸರ್ಕಾರದಿಂದ ನಡೀಬಹುದು ಎಂದು ಅಂದಾಜಿಸಲಾಗಿದೆ. ಇನ್ನೂ ಕೂಡ ಅದು ಪ್ರಾಕ್ಟಿಕಲ್ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.